ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿನ ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀನಿ. ಖಾರ ಕಲ್ಲು ಒಳಗೆ ಬೆಳ್ಳುಳ್ಳಿ ಮತ್ತು ಆ ಕೆಂಪು ಕಲರ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತಿರ್ಬೋದು, ಇದು ಬೆಳ್ಳುಳ್ಳಿ ಖಾರ ಐತಿ. ಬೆಳ್ಳುಳ್ಳಿ ಖಾರ ಹೆಂಗೆ ಮಾಡತ್ತೀವಿ ಅಂತೇಳಿ ನೋಡೋಣ. ಅದಕ್ಕಿಂತ ಮೊದಲ ನಮ್ಮ ಚಾನೆಲ್ ಅಷ್ಟೂ ಎಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಈ ಬೆಳ್ಳುಳ್ಳಿ ಖಾರ ವಿಶೇಷದೊಳಗೆ ವಿಶೇಷ ನಮ್ಮ ಕರ್ನಾಟಕದೊಳಗೆ ಉತ್ತರ ಕರ್ನಾಟಕದಾಗ ರೆಡಿ ಮಾಡ್ತಾರೆ. ಇದಕ್ಕೆ ನಾವು ಕೆಂಪು ಮೆಣಸಿನಕಾಯಿ, ಕೊತ್ತಂಬರಿ, ಜೀರಿಗೆ ಮತ್ತು ಬೆಳ್ಳುಳ್ಳಿ. ಕೊತ್ತಂಬರಿ ಜಾಸ್ತಿ ತಗೋರಿ. ಕೆಂಪು ಮೆಣಸಿನ್ಕಾಯಿದ ಖಾರ ಕೊಟ್ಟತ್ತವ ಅಂದ್ಕೊಡ್ಲೆ ಕೆಂಪು ಮೆಣಸಿನ್ಕಾಯಿ ಬೇಕು. ಈಗ ಅವು ಅಷ್ಟು ಮೆಣಸಿನ್ಕಾಯಿ ಎಲ್ಲ ತುಂಬ ತೆಗೆದು ಅದನ್ನು ಮುರಿದ ನಾವು ಖಾರ ಕಲ್ಲಕ್ಕೆ ಹಾಕಾಕತ್ತಿದ್ದೀವಿ. ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪನ್ನು ಹಾಕೊಂಡ ಬಿಡ್ರಿ. ಆಮೇಲೆ ಜೀರಿಗೆ ಹಾಕೋದು ಮರಿಬೇಡ್ರಿ. ಹಿಂಗೆ ಉಪ್ಪು, ಜೀರಿಗೆ, ಮೆಣಸಿನ್ಕಾಯಿ ಹಾಕಿ ಚಲೋದಂಗೆ ಅರಿದು ನೋಡ್ರಿ. ಈ ಬೆಳ್ಳುಳ್ಳಿ ಖಾರ ಮತ್ತು ಜೋಳದ ಬಿಸಿ ರೊಟ್ಟಿ ಮತ್ತು ಬೆಣ್ಣಿದ್ರೆ ಬೆಣ್ಣೆ, ತುಪ್ಪ ಇದ್ರೆ ತುಪ್ಪ, ಮಸ್ತ್ ಅಂದ್ರೆ ಮಸ್ತ್ ರೀ. ಕಾಂಬಿನೇಷನ್ ಹಿಂಗೆ ಆಕತ್ಲ, ರೊಟ್ಟಿ ಜೋಡಿ, ಚಪಾತಿ ಜೋಡಿ ಎರಡಕ್ಕೂ ಸೂಪರ್ ಕಾಂಬಿನೇಷನ್ ಆಕತಿ. ಈ ರೆಸಿಪಿನ ನಮ್ಮಲ್ಲಿ ರೈತರು ಮತ್ತು ಎಲ್ಲ ವರ್ಗದವರು ಈ ರೆಸಿಪಿನ ಖಂಡಿತ ಮಾಡ್ತಾರೆ. ಈ ರೆಸಿಪಿ ಹಿಂಗೈತ್ಲ, ಇದು ಇಷ್ಟಿತ್ತಂದ್ರೆ ಬೇರೆ ಪಲ್ಯ ಯಾವುದೂ ಬೇಕಾಗಂಗಿಲ್ಲ ರೀ. ಅದ್ರಾಗ ಈ ನಮ್ದು ಕಲ್ಲಿನ ಇದ್ರೊಳಗೆ ನಾವು ಕೊಟ್ಟಿರ್ತೀವಲ್ಲ ಖಾರ ಕಲ್ಲೊಳಗೆ, ಅದರದ್ದು ರುಚಿ ಅಂತೂ ಹೇಳೋಕ್ಕಾಗಂಗಿಲ್ಲ ರೀ. ಕಲ್ಲಿಂದ ಸ್ವಾದನ ಬೇರೆ, ಮಿಕ್ಸಿ ಒಳಗಿಂದ ಸ್ವಾದನ ಬೇರೆ. ಮಿಕ್ಸಿ ಒಳಗೆ ಹಾಕಿ ಮಾಡ್ಕೋಬೋದು, ಆದ್ರೆ ಈ ಸ್ವಾದ ಅದರೊಳಗೆ ಸಿಗಲ್ರಿ. ಅದರ ಸಲುವಾಗಿ ನಾವು ನಮಗೆ ಸಾಧ್ಯ ಆದಂಗೆ ಟೈಮ್ ಸಿಕ್ಕಾಗ ನಾವು ಖಾರ ಕಲ್ಲೊಳಗೆ ಮಾಡ್ತೀವಿ. ಈ ಬೆಳ್ಳುಳ್ಳಿ ಖಾರದಿಂದ ನಾವು ಬೇರೆ ಬೇರೆ ರೆಸಿಪಿಗೂ ಈ ಬೆಳ್ಳುಳ್ಳಿ ಖಾರ ಉಪಯೋಗಿಸ್ಬೋದು ರೀ. ಅದ್ರ ರುಚಿನೂ ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವ. ಹಿಂಗೆ ಖಾರ ಕಲ್ಲೊಳಗೆ ಖಾರ ಕುಟ್ಟೋದು ವಿಶೇಷ ಅಂದ್ರೆ ವಿಶೇಷ. ಇದ್ರದ್ದು ರುಚಿ ಆಮೇಲೆ ಇದ್ರದ್ದೊಂದು ಟೆಕ್ಸ್ಚರ್ ಬರ್ತೈತೆ ರೀ, ಅದು ಹೇಳೋಕ್ಕಾಗಂಗಿಲ್ಲ. ಅದ್ರದ್ದು ಕುಟ್ಟಿ ಅದ್ರದ್ದು ತಿಂದು ನೋಡ್ರೆ ಅದ್ರದ್ದು ಮಜಾನ ಬೇರೆ ರೀ. ಈಗ ನೋಡ್ರಿ, ಅದು ನಾವು ಎಷ್ಟು ಕುಟ್ತೇವಲ್ಲ ಅಷ್ಟು ಸಣ್ಣ ಆಗಾಕತ್ತೈತಿ. ಹಿಂಗೆ ಚಲೋದಂಗೆ ಅದನ್ನು ಸಣ್ಣ ಕುಟ್ಕೋಬೇಕ್ರಿ. ಆ ಬೀಜ ಸಹಿತ ನೋಡ್ರಿ, ಬೀಜ ಸಹಿತ ಎಲ್ಲ ಸಣ್ಣ ಆಗಾಕತ್ತಿದ್ದಾವ. ನಿಮಗೆ ಡಿಟ್ಟಲಾಗಿ ತೋರ್ಸಕತ್ತಿದ್ದೀನಿ. ಸಿಂಪಲ್ ರೆಸಿಪಿ ಐತ್ರಿ. ಬೆಳ್ಳುಳ್ಳಿ ಖಾರ ಎಲ್ಲರೂ ಮಾಡೇ ಮಾಡ್ತಾರೆ. ಬೆಳ್ಳುಳ್ಳಿ ಖಾರ, ಜೋಳದ ರೊಟ್ಟಿ ಮಸ್ತ್ ಅಂದ್ರೆ ಮಸ್ತ್. ಆ ಖಾರ ಐತಲ್ಲ, ಖಾರದೊಳಗೆ ತುಪ್ಪ ಹಾಕೋಬೇಕ್ರಿ. ತುಪ್ಪ ಹಾಕೊಂಡ್ರೆ ಆಹಾ, ಅದರದ್ದು ರುಚಿ ಏನ್ರಿ. ಈಗ ನಾವು ಅದಕ್ಕೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಅಂದ್ರೆ ಸ್ವಲ್ಪ ಅಲ್ಲ, ನಾವು ಅಷ್ಟು ಕಟ್ ಮಾಡಿ ಇಟ್ಟಿದ್ದವಲ್ಲ, ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ. ಅಂದ್ರೆ ಕೊತ್ತಂಬರಿದ ರುಚಿ ಮತ್ತು ಘಮ ಎರಡೂ ಈ ಬೆಳ್ಳುಳ್ಳಿ ಖಾರಕ್ಕೆ ಬಂದು ಬಿಡ್ತೈತಿ. ಅದ್ರ ಸಲುವಾಗಿ ಕೊತ್ತಂಬರಿ ಜಾಸ್ತಿ ಇತ್ತಂದ್ರೆ ಬೆಳ್ಳುಳ್ಳಿ ಖಾರ ಭಾಳ ಚಲೋ ಆಕೈತಿ. ನೀವು ಇದನ್ನು 2-3 ದಿವಸ ಇಟ್ಟು ತಿನ್ಬೋದು ರೀ. ಬೆಳ್ಳುಳ್ಳಿ ಖಾರ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಈ ಬೆಳ್ಳುಳ್ಳಿ ಖಾರನ ಹಾಕಿ ಜುಣಕ ಮಾಡ್ಬೇಕ್ರಿ. ಆ ಜುಣಕದ ರುಚಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ, ಭಾಳ ಚಲೋ ಆಗ್ತೈತಿ. ಅದರ ಸಲುವಾಗಿ ನಾ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ. ನೀವು ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ಈ ರುಚಿಗಳು ಎಲ್ಲ ಈಗ ಮಾಯ ಆಗಾಕತ್ತಿದಾವ. ಈ ರುಚಿಗಳನ್ನ ನಾವು ನೋಡ್ಬೇಕಾದ್ರೆ ಹಳ್ಳಿಗೆನ ಹೋಗ್ಬೇಕ್ರಿ. ಅಜ್ಜಿ ಕೈಲೇ ಮಾಡಿ ತಿನ್ನಬೇಕು. ಆ ಅಜ್ಜಿಗಳ ಮಾಡಿಕೊಟ್ರೆ ಸಿಗ್ತೈತಿ. ಇಲ್ಲಂದ್ರೆ ಮತ್ತೆ ನೀವು ಪಿಜ್ಜಾ ಬರ್ಗರ್ಕನ ಹೋಗ್ಬೇಕು, ಪಾನಿಪುರಿಗೆ ಹೋಗ್ಬೇಕು. ಅದು ನಾವು ಪಾನಿಪುರಿ, ಪಿಜ್ಜಾ, ಬರ್ಗರ್ ಯಾವುದೂ ಬೇಡ, ಫಸ್ಟ್ ಕ್ಲಾಸ್ ಹಂಗೆ ಈಗ ನಾವು ಬೆಳ್ಳುಳ್ಳಿ ಖಾರ ಮಾಡಿದ್ದೀವಿ, ರೆಡಿ ಆಗೈತಿ. ಸರ್ವಿಂಗ್ ಬೌಲ್ ಒಳಗೆ ಹಾಕಿಟ್ಟೀವಿ. ಆ ಥರದ ರುಚಿ ನೋಡ್ತೀವಿ. ನೀವು ಈ ಬೆಳ್ಳುಳ್ಳಿ ಖಾರ ಹಿಂಗೆ ಸಿಂಪಲ್ಲಾಗಿ ಮಾಡಿಬಿಡ್ರಿ. ನಿಮ್ಮ ಮನೆಯವರಿಗೆಲ್ಲ ಕೊಟ್ಟು ಬಿಡ್ರಿ. ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಕೈತಿ. ಈ ವಿಡಿಯೋ ನೋಡಿದ ಕೂಡಲೇ ಈ ಬೆಳ್ಳುಳ್ಳಿ ಖಾರ ಮಾಡೋದು ಮರಿಬೇಡ್ರಿ.